Form a pair of linear equation in the following problem and find the solution by algebraic method, any algebraic method. ಎಲಿಮಿನೇಷನ್ ಆಗಿರ್ಬೋದು, ಸಬ್ಸ್ಟಿಟ್ಯೂಷನ್ ಆಗಿರ್ಬೋದು, ಇಲ್ಲಾಂದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್. ಆಯ್ತಾ? A part of monthly hostel charges is fixed. So it charges related problem. The remaining depend on the number of days one has food in the mess. Okay, ಈ ಭಾಗ ಮಾಡಿಕೊಂಡು ಲೆಕ್ಕಕ್ಕಿಲ್ಲ. When a student A takes 20 days food, she has to pay 1,000 rupees as the hostel charges, whereas a student who pays food for 26 days, 20 days, E amount as the hostel charges. Find the fixed charges and the cost of food per day. ಇದು ನಿಮ್ಮ ಲೈಬ್ರರಿ ಮತ್ತೆ ಟ್ಯಾಕ್ಸಿ ಆ ಥರ ರಿಲೇಟೆಡ್ ಪ್ರಾಬ್ಲಮ್ ಅಲ್ವಾ? ಸೊ ಆನ್ಸರ್. ಸೊ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಿಮ್ಗೆ ಎರಡು ಚಾರ್ಜಸ್ ಇದೆ. ಲೆಟ್ ಎಕ್ಸ್ ಅಂಡ್ ವೈ ಬಿ ದ ಹೇಳಿ be the fixed charge and cost of food per day charge respectively. ಆಯ್ತಾ? ಇವಾಗ ಯೋಚನೆ ಮಾಡಿ, 20 ದಿನ ಇದ್ರೆ ನೀವು ಟೋಟಲ್ ಅಮೌಂಟ್ ಹೇಗೆ ಕಾಣಿಸುತ್ತೆ ಇಲ್ಲಿ ಅಂತ ಹೇಳಿದ್ರೆ, given total amount is equal to fixed charge plus days ಫುಡ್ ಚಾರ್ಜಸ್ ಅಂತ ಬರ್ಕೊಳ್ಳೋಣ ಅಲ್ವಾ? ಇನ್ನೊಂದು ಏನು ಕೊಡ್ತಾ ಇದ್ದೀರಾ? ಫುಡ್ ಚಾರ್ಜಸ್ ಕೊಡ್ತಾ ಇದ್ದೀರಾ. ಫುಡ್ ಚಾರ್ಜಸ್ ಇಂಟರ್ನ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ? ಫುಡ್ ಚಾರ್ಜಸ್ ಹೇಗೆ ಅಂತ ಹೇಳಿದ್ರೆ ದಿನಕ್ಕೆ ಇಷ್ಟು ಅಂತ ಹೇಳಿ. ಸೊ ಬೇಸಿಕಲಿ ನಂಬರ್ ಆಫ್ ಡೇಸ್ ಇಂಟು ಚಾರ್ಜಸ್ ಪರ್ ಡೇ ಫಾರ್ ದ ಫುಡ್ ಅಲ್ವಾ? ಸೊ ಕೊನೆಯದಾಗಿ ಟೋಟಲ್ ಅಮೌಂಟ್ ಇಸ್ ಇಕ್ವಲ್ ಟು ಫಿಕ್ಸ್ ಚಾರ್ಜಸ್ ಪ್ಲಸ್ ನಂಬರ್ ಆಫ್ ಡೇಸ್ ಇಂಟು ಚಾರ್ಜಸ್ ಪರ್ ಡೇ. ಅದನ್ನು ಈಕ್ವೇಷನ್ ಟೈಪ್ ಬರಬೇಕು ಅಂತ ಹೇಳಿದ್ರೆ ಸಿಂಪಲ್. ಟೋಟಲ್ ಅಮೌಂಟ್ ಎಷ್ಟಿದೆ ಇವರು ಒಬ್ಬರದು ಸ್ಟೂಡೆಂಟ್ ಏದು ಎಷ್ಟಿದೆ? 1000 ಇದೆ ಅಲ್ವಾ? ಫಿಕ್ಸ್ ಚಾರ್ಜಸ್ ಎಷ್ಟಿರುತ್ತೆ? ಎಕ್ಸ್ ಅಂತ ತಗೊತಾ ಇರೋದು ಅಲ್ವಾ? ಪ್ಲಸ್ ಫುಡ್ ಚಾರ್ಜಸ್ ಎಷ್ಟು ಬರುತ್ತೆ? ನಂಬರ್ ಆಫ್ ಡೇಸ್. ಎಷ್ಟು ದಿನ ಇರ್ತಾರೆ ಅಲ್ಲಿ? 20 ದಿನ ಇರ್ತಾರೆ. ಸ್ಟೂಡೆಂಟ್ 20 ದಿನ ಇದ್ದಾರೆ. ಆಯ್ತಾ? ಮತ್ತೆ ಅದು ಚಾರ್ಜಸ್ ಪರ್ ಡೇ ಫುಡ್ ವೈ. ಇದು ನಿಮ್ಮ ಈಕ್ವೇಷನ್ 1. ಇದನ್ನು ರೆಡ್ಯೂಸ್ ಮಾಡೋಕ್ಕಾಗುತ್ತಾ? ಮಾಡೋದಕ್ಕಾಗಲ್ಲ. ಏನಕ್ಕೆ ಅಂತ ಹೇಳಿದ್ರೆ 1000, 1 and 220. ತುಂಬ ಜನ ಅನ್ಕೊಂತಾರೆ 20 ಮತ್ತು 1000 ಕ್ಯಾನ್ಸಲ್ ಮಾಡ್ಬೋದು ಅಂತ ಹೇಳಿ. ಆ ಥರ ಮಾಡಕ್ಕೆ ಹೋಗ್ಬೇಡಿ. ನಾನು ಹೇಳ್ಕೊಟ್ನಲ್ಲ, ಪ್ರತಿಯೊಂದು ಟರ್ಮನ್ನು ಡಿವೈಡ್ ಮಾಡಬೇಕು. ಇಲ್ಲಿ ನೀವು ಡಿವೈಡ್ ಮಾಡೋಕ್ಕಲ್ಲ. 1 ನಾನು ಡಿವೈಡ್ ಮಾಡ್ತು ಅಂತ ಹೇಳಿದ್ರೆ ಡೆಸಿಮಲ್ ಬರುತ್ತೆ, ಅದು ನಮ್ಗೆ ಬೇಕಾಗಿಲ್ಲ ಅಲ್ವಾ? ಇದು ನಿಮ್ಮ ಈಕ್ವೇಷನ್ 1. ಈಕ್ವೇಷನ್ 2 ಮುಂದಿಂದು. ಈಕ್ವೇಷನ್ 2 1180 26 ಡೇಸ್ ಅಂತೆ. ಫಿಕ್ಸ್ ಚಾರ್ಜಸ್ ಪ್ಲಸ್ 26 ಡೇ ಆಫ್ ಫುಡ್ ಚಾರ್ಜ್. ಇದು ನಮ್ಮ ಈಕ್ವೇಷನ್ 2. ಯಾವ ಮೆಥಡ್ ಉಪಯೋಗಿಸೋಣ? ಎಲಿಮಿನೇಷನ್ ಮೆಥಡ್ ಈಸಿ ಆಗುತ್ತೆ ಇಲ್ಲಿ ಅಲ್ವಾ? ಏನಕ್ಕೆ ಅಂತ ಹೇಳಿದ್ರೆ ಕೋಎಫಿಷಿಯಂಟ್ 1 and 1 ಒಂದು ಪ್ಲಸ್ ಇದೆ, ಇನ್ನೊಂದು ಮತ್ತೊಂದು ಪ್ಲಸ್ ಇದೆ. ಸೊ ಈಕ್ವೇಷನ್ 1 ಮೈನಸ್ ಈಕ್ವೇಷನ್ 2 ಮಾಡಿದ್ರೆ ಉತ್ತರ ಬರುತ್ತೆ. ಸೊ 1000 is equal to 1x plus 20y 1180 is equal to plus 1x plus 26y. ಸೊ ಇದು ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಮೈನಸ್ ಆಗುತ್ತೆ, ಮೈನಸ್ ಆಗುತ್ತೆ. ಡಿಫ್ರೆನ್ಸ್ ಒಂದು ಮೈನಸ್ 180, ಇದು ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಮೈನಸ್ 6 ಆಗುತ್ತೆ, ಸಾರಿ ಮೈನಸ್ 6y. ಸೊ ಇದನ್ನು ನಾವು minus 6 both the sides. Therefore y is equal to ಇಲ್ಲಿ ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ, 6 ಕ್ಯಾನ್ಸಲ್ ಆಗುತ್ತೆ, ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ, ಇದು 30 ಆಗುತ್ತೆ ಅಲ್ವಾ? ಸೊ y is equal to 30. ಇದನ್ನು ನಾವು sub y in
equation 1. 1000 is equal to 1 into x plus 26 into 30. So ಇದನ್ನು ಕ್ಯಾಲ್ಕುಲೇಟ್ ಮಾಡ್ತು ಅಂತ ಹೇಳಿದ್ರೆ 1000 is equal to 1x minus 0 ಅಲ್ವಾ 1080 ಸಾರಿ ಪ್ಲಸ್ ಇದು ಇದನ್ನು ಟ್ರಾನ್ಸ್ಪೋಸ್ ಮಾಡಬೇಕು ಅಂತ ಹೇಳಿದ್ರೆ ತಪ್ಪು ಮಾಡಿದ್ನ ನಾನು 6 ನೆಗೆಟಿವ್ ಬರ್ತಾ ಇದೆ ಉತ್ತರ ನೆಗೆಟಿವ್ ಬರ್ಕೊಡೋದು 30 ಕರೆಕ್ಟ್ ಆಗಿದೆ ಇದು 20 ತಪ್ಪು ಮಾಡ್ತಾ ನಾನು ಇದು 20 ಇದು ಸೊ ಇದು 600 ರೂಪಾಯಿ ಅಲ್ವಾ ಸೊ ಇವಾಗ ಮೈನಸ್ 600 ಎರಡು ಕಡೆನೂ ಇದು 400 ಆಗುತ್ತೆ ಇದು 1x ಆಗುತ್ತೆ ಅಲ್ವಾ ಸೊ ವೆರಿಫೈ ಮಾಡೋಣ ಆನ್ಸರು 400 ಮತ್ತು 30 400 ಪ್ಲಸ್ 30 ಇದು 1000 rupees ಕರೆಕ್ಟು 400 ಪ್ಲಸ್ 26 ಇಂಟು 30 26 30 ಅಂತ ಹೇಳಿದ್ರೆ ಎಷ್ಟಾಗುತ್ತೆ ಕೊಡೋರ 25 30 ಅಂತ ಹೇಳಿದ್ರೆ 75 ಪ್ಲಸ್ 30 780 ಪ್ಲಸ್ 400 780 400 1180 ಕರೆಕ್ಟ್ ಆಗಿದೆ ನಮ್ಮ ಹತ್ರ ಸರಿ ಇದೆ ಹಾಗಾದ್ರೆ ಕೊನೆಯದಾಗಿ ಸಮ್ಮರೈಸ್ ಮಾಡಿ ಆನ್ಸರ್ನ ದ ಫಿಕ್ಸ್ ಚಾರ್ಜ್ is rupees 400 food charge per day is rupees 50 ಸರಿನಾ ಪಾಸ್ ಮಾಡ್ಕೊಂಡು ನೋಡೋರು ನೋಡ್ಬೋದು